ಇದು ಪ್ರಜಾನುಡಿಯ ಇಂಪ್ಯಾಕ್ಟ್. ಮೈಸೂರಿನ ಮಂಚೇಗೌಡನ ಕೊಪ್ಪಲಿನಲ್ಲಿರುವ ಪ್ರತಿಮಾ ನ್ಯಾಯಬೆಲೆ ಅಂಗಡಿಯ ಮಾಲೀಕ ರಾಮಚಂದ್ರರವರು ಪಡಿತರ ವಿತರಣೆ ವೇಳೆ ಮಹಿಳೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾನುಡಿ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಅಂಗಡಿ ಮಾಲೀಕರಾದಂಥ ರಾಮಚಂದ್ರರವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಎಚ್ಚೆತ್ತುಕೊಂಡಿರುವಂತಹ ಹೆಬ್ಬಾಳ ಠಾಣೆ ಪೊಲೀಸರು ಅಂಗಡಿ ಮಾಲೀಕರಾದಂಥ ರಾಮಚಂದ್ರರವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನು ನೀಡಿದ್ದು, ನೋಟಿಸ್ ತಲುಪಿದ 2 ದಿನಗಳ ಒಳಗಾಗಿ ತಮ್ಮ ಸಮರ್ಪಕ ಉತ್ತರವನ್ನು ನೀಡುವಂತ ನಿಟ್ಟಿನಲ್ಲಿ ಉಲ್ಲೇಖವನ್ನು ಸಹ ಮಾಡಲಾಗಿದೆ. ಆದರೆ ನಿಜಕ್ಕೂ ಸಹ ಈ ಒಂದು ನೋಟಿಸ್ ಅನ್ನ ಕೊಟ್ಟಿ ಅಧಿಕಾರಿಗಳು ಕೈ ತೊಳೆದುಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು. ಸುದ್ದಿ ಮಾಡಿದ್ದು ಪ್ರಜಾನುಡಿ ಮಾಧ್ಯಮ ಅದು. ಸೊ ಅದು ತುಂಬ ಒಂದು 1.6 ಮಿಲಿಯನ್ ಅಷ್ಟು ವ್ಯೂಸ್ ಆಯಿತು. ಸಾವಿರಾರು ಗಟ್ಟಲೆ ಜನ ಅದನ್ನು ಶೇರ್ ಮಾಡಿದ್ರು ಅಂತ ಹೇಳಿದ್ರೆ ಇದು ನನ್ನ ಒಬ್ಳದು ಸಮಸ್ಯೆ ಆಗಿರಲಿಲ್ಲ. ತುಂಬ ಜನ ಸಮಸ್ಯೆ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಅಲ್ಲಿ ಅವ್ರಿಗೇನೋ ನಾವು ಸಮಸ್ಯೆ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಖಂಡಿತವಾಗ್ಲೂ ಆಗಿರಲಿಲ್ಲ. ಸರಿಯಾದ ಸಮಯಕ್ಕೆ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಣೆ ಮಾಡ್ತಾ ಇರಲಿಲ್ಲ. ಮತ್ತು ಏನೋ ಒಂದು ದುರ್ವರ್ತನೆ ತೋರಿದ್ರು ನನ್ನ ಜೊತೆಗೆ. ಆ ಕಾರಣಕ್ಕೋಸ್ಕರ ಅದು ಹೈಲೈಟ್ ಆಯಿತು, ದೊಡ್ಡ ಪ್ರಶ್ನೆ ಎತ್ಕೋತು. ಅದು ಇಷ್ಟೊಂದು ಮಟ್ಟಿಗೆ ವ್ಯೂಸ್ ಆಯಿತು. ಆದರೆ ಇವಾಗ ಪರಿಣಾಮವಾಗಿ ಸಮಸ್ಯೆಗಳನ್ನ ಹೈಲೈಟ್ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ಯಾವತ್ತೂ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳೋದೇ ನಿಜವಾದ ಪತ್ರಿಕೋದ್ಯಮ ಅಂತ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಆ ಅರ್ಥದಲ್ಲಿ ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ ಪ್ರಜಾನುಡಿ ಸಂಸ್ಥೆ ಏನು ಮಾಡಿದೆ, ಬರೀ ಸುದ್ದಿ ಎತ್ಕೊಂಡು ಹಿಂಗೆ ಪ್ರಸಾರ ಅಷ್ಟೇ ಮಾಡಲಿಲ್ಲ, ಫಾಲೋಅಪ್ ಕೂಡ ಮಾಡ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಏನಾಯಿತು ಸರ್, ಏನು ಕ್ರಮ ತಗೊಂಡ್ರಿ ಅಂತ ನೀವು ವಿಚಾರಿಸುವಂಥ ಕೆಲಸನೂ ಕೂಡ ನೀವು ಮಾಡಿದ್ರಿಂದ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಮಾಡಿದ್ದಾರೆ. ಯಾರು ಜಾಯಿಂಟ್ ಡೈರೆಕ್ಟರ್ ಹೋಗಿದ್ದಾರೆ, ಮತ್ತು ಫುಡ್ ಡಿಪಾರ್ಟ್ಮೆಂಟ್ದು ಬೇರೆ ಬೇರೆ ಅಧಿಕಾರಿಗಳು ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಸಮಸ್ಯೆ ಇದ್ದಿದ್ದೇನೋ ಲೇಟಾಗಿ ಕೊಡ್ತಾರೆ, ಸರ್ವರ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಈ ಥರ ದುರ್ವರ್ತನೆ ಅನ್ನೋದನ್ನ ನಾನು ಹೈಲೈಟ್ ಮಾಡಿದ್ದೇ ಆದ್ರೂ ಕೂಡ ಅಧಿಕಾರಿಗಳೇ ಸ್ವತಃ ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿದಾಗ ಅವರು ತಗೊಂಡಿದ್ದಂತಹ ಒಪ್ಪಿಗೆ ತಗೊಂಡಿದ್ದ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಅವರು ನಡೆಸ್ತಾ ಇರೋದು ಸಮಸ್ಯೆ ಒಂದು ಹೈಲೈಟ್ ಆಗಿದೆ. ರಾಜ್ಯಾದ್ಯಂತ ತುಂಬ ಅಂಗಡಿಗಳಲ್ಲಿ ಈ ಥರ ಆಗ್ತಿದೆ ಅನ್ನೋದು ನೀವೇ ಕಮೆಂಟ್ಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ. ಅವ್ರಿಗೂ ಇದ್ರದ್ದು ಒಂದು ಕಿಡಿ ಅವ್ರಿಗೂ ತಾಕಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಸೊ ಪತ್ರಿಕೋದ್ಯಮ ಫಾಲೋಅಪ್ ಸ್ಟೋರಿಗಳನ್ನ ಮಾಡೋಲ್ಲ, ಬರೀ ಸಮಸ್ಯೆ ಹೇಳಿಬಿಡುತ್ತೆ, ಒನ್ ಸೈಡ್ ಸ್ಟೋರಿನ ಹೇಳಿಬಿಡುತ್ತೆ, ಅನದರ್ ಸೈಡ್ದು ಸ್ಟೋರಿನ ಹೇಳೋದಿಲ್ಲ. ಬಟ್ ಇಲ್ಲಿ ಫಾಲೋಅಪ್ ಮಾಡಿ ಅದಕ್ಕೊಂದು ನ್ಯಾಯವನ್ನು, ಒಂದು ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನ ಪ್ರಜಾನುಡಿ ಮಾಡಿದೆ. ಸೊ ಇದಕ್ಕೆ ನಾನು ಪ್ರಜಾನುಡಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.